ಓಕೆ, ಒಟ್ಟಿನಲ್ಲಿ ಡಿ ಕೆ ಕ್ಯಾಬಿನೆಟ್ ಬಹಳ ಇನ್ನು ಉಳಿದಿರುವಂಥ ಅವಧಿಯನ್ನು ನಾ ಮುಂದು ತಾ ಮುಂದು ಅಂತ ಹೇಳಿ ಅಧಿಕಾರ ಸ್ವೀಕರಿಸಬೇಕು, ನಮ್ಮದೇ ಆದಂಥ ಛಾಪನ್ನು ಮೂಡಿಸಬೇಕು ಅನ್ನುವ ಒಂದು ಉಮೇದಿಯಲ್ಲಿ, ಆ ಒಂದು ಧೋರಣೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಅನ್ನೋದು ಸ್ಪಷ್ಟ. ಓಕೆ, ಮುಂದಿನ ಸುದ್ದಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದಿನನಿತ್ಯ ಸುದ್ದಿ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಸರ್ಕಾರ ಯಾವ ರೀತಿ ಈಗ ಅದನ್ನು ರಿಫೈನ್ ಮಾಡ್ತಾ ಇದೆ, ಅದರ ಜೊತೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಅನ್ನೋದು ಸದ್ಯದ ಸುದ್ದಿ. ಲೆಟ್ಸ್ ಲುಕ್ ಇನ್ ಟು ಇಟ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಮೃತರ ಖಾತೆಗೆ 115 ಕೋಟಿ ರೂಪಾಯಿ ಜಮೆ ಆಗಿರೋದು ಸತ್ಯ ಸತ್ಯ ಸತ್ಯ. ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಸ್ಪಷ್ಟನೆ ದೊರೆತಿದೆ. ಒಟ್ಟು 225 ಕೋಟಿ ರೂಪಾಯಿ ವ್ಯವಹಾರಗಳ ಬಗ್ಗೆ ಸಿಎಜಿ ಪ್ರಶ್ನೆಯನ್ನ ಮಾಡಿದೆ. ಇದೀಗ ಸಿಎಜಿ ವರದಿಯಿಂದ ರಾಜ್ಯ ಸರ್ಕಾರಕ್ಕೆ ಸಂಕಟ ಆಗಿರೋದಂತೂ ಸುಳ್ಳಲ್ಲ ಅನ್ನೋದು ಸತ್ಯ. 115 ಕೋಟಿ ರೂಪಾಯಿ ವರ್ಗಾವಣೆ ಕುರಿತು ಇಲಾಖೆಯಿಂದಲೇ ಕ್ಲಾರಿಟಿ ಸಿಗ್ತಾ ಇದೆ, ಸಿಗಬೇಕಾಗಿದೆ. ಭ್ರಷ್ಟಾಚಾರವೋ ತಾಂತ್ರಿಕ ದೋಷವೋ ಅನ್ನೋದೇ ಪ್ರಶ್ನೆ ಆಗಿದೆಯಂತೆ. ಹಾಗಾದ್ರೆ ಇಲಾಖೆಯಿಂದ ಕೊಟ್ಟಿರೋ ಕ್ಲಾರಿಟಿ ಏನು, ಸ್ಪಷ್ಟನೆ ಏನು ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. 225 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಅನ್ನೋದು ಮತ್ತೊಂದು ಪ್ರಶ್ನೆ. ದಿಸ್ ಇಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆನ್ ಅಶ್ವವೇಗ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗೊಂದಲಗಳು ಮನೆ ಮಾಡಿದ್ದಾವೆ. ಮೃತರ ಖಾತೆಗೆ 115 ಕೋಟಿ ರೂಪಾಯಿ ಈಗಾಗಲೇ ಡೆಪಾಸಿಟ್ ಆಗಿರೋದು ಸತ್ಯ. ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರುವಂಥ ಸ್ಪಷ್ಟನೆ ಇದು. ಯಾರೋ ದಾರಿಲಿ ಹೋಗುವವರು ಸುಖ ಸುಮ್ಮನೆ ಹೇಳ್ತಾ ಇರುವಂಥ ವಿಚಾರ ಅಲ್ಲ. ಒಟ್ಟು 225 ಕೋಟಿ ರೂಪಾಯಿ ವ್ಯವಹಾರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಜಿ ಈಗ ವರದಿಯನ್ನು ಕೊಟ್ಟಿದೆ. ಓಕೆ, ಅದರ ಇನ್ಡೆಪ್ತ್ ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಕರ್ಮಕಾಂಡ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಒಳ್ಳೆಯ ಯೋಜನೆ. ಯಾವಾಗ ಅದು ಸದುಪಯೋಗ ಆಗ್ತಾ ಇದ್ದರೆ, ಎಲ್ಲೂ ಹೊರೆ ಆಗದೆ, ಯಾರಿಗೂ ಬರೆ ಆಗದೆ, ನೀವು ಪ್ರಾಮಾಣಿಕತೆ ಕರೆ ಆದರೆ ನಿಜಕ್ಕೂ ಅದಕ್ಕೆ ಕರ್ಮಕಾಂಡ ಅಂತ ನಾವು ಹೇಳೋಲ್ಲ. ಆದರೆ ಈಗ ಹೇಗಾಗಿದೆ, ಗೃಹಲಕ್ಷ್ಮಿ ಕರ್ಮಕಾಂಡ ಯೋಜನೆ ಅಂತ ಕರಿಬೇಕಾಗಿದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಆರಂಭವಾದಾಗಲಿಂದ ಈ ಯೋಜನೆ 2.88 ಲಕ್ಷ ಫಲಾನುಭವಿಗಳು ಸಾವನ್ನಪ್ಪಿದ್ದಾರೆ. ಸೊ ಇದರಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇಲ್ಲ, ಡೋಂಟ್ ಮಿಸ್ಟೇಕ್ ಮೀ. ಅಂದರೆ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಫಲಾನುಭವಿಗಳು. ಅದರಲ್ಲಿ ಏನಾಗ್ತಾ ಇದೆ, ಸರಿಯಾದಂಥ ಸದಸ್ಯರಿಗೆ ಹೋಗ್ತಾ ಇದೆಯಾ, ಅರ್ಹ ಫಲಾನುಭವಿಗಳಿಗೆ ಅಮೌಂಟ್ ತಲುಪ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈ ಪೈಕಿ 1.03 ಲಕ್ಷ ಫಲಾನುಭವಿಗಳು ಅಂದರೆ ಆ ಕುಟುಂಬದವರಿಂದ ಹೊಸ ನೋಂದಣಿಯಾಗಿದೆ. 1.08 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಸಿಗಿದೆ. ಹಣ ಕೂಡ ಏನಾಗಿದೆ, ಡೆಪಾಸಿಟ್ ಆಗಿದೆ, ಜಮೆ ಆಗಿದೆ. 1.08 ಲಕ್ಷ ಮೃತ ಫಲಾನುಭವಿಗಳ ಖಾತೆಗೆ ಎಷ್ಟು ಕೋಟಿ ರೂಪಾಯಿ ಜಮೆ ಆಗಿದೆ ಗೊತ್ತೇನೋ, 115 ಕೋಟಿ ರೂಪಾಯಿ ಜಮೆ ಆಗಿದೆ. ಈವರೆಗೂ 15.24 ಕೋಟಿ ರೂಪಾಯಿಯಷ್ಟು ಹಣ ವಾಪಸ್ ಬರಬೇಕಾಗಿದೆ. ಒಂದೇ ಕುಟುಂಬದವರು ಪ್ರತ್ಯೇಕ ವಾಸ ಇದ್ರೂ ಕೂಡ ಖಾತೆಗೆ ಹಣ ಜಮಾವಣೆ ಆಗಿದೆ ರೀ. ಬೇರೆ ಬೇರೆ ರೇಷನ್ ಕಾರ್ಡ್ ಹೊಂದಿರುವಂಥ ಫಲಾನುಭವಿಗಳಿಗೂ ಕೂಡ ಹಣ ಇಲ್ಲಿ ತಲುಪಿದೆ. ಅತ್ತೆ ಸೊಸೆ ಜಂಟಿ ಬ್ಯಾಂಕ್ ಖಾತೆ ಇರುತ್ತೆ, ಇಬ್ಬರು ಫಲಾನುಭವಿಗಳಿಗೂ ಕೂಡ ಒಂದೇ ಖಾತೆಗೆ ಹಣ ಜಮೆ ಆಗುತ್ತೆ. ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ಪಾಯಿಂಟ್. ಅಂದರೆ ನೀವು ನಿಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀರಿ ಅನ್ನುವ ಒಂದು ಅವಲೋಕನ ಆಗಬೇಕಾಗಿದೆ. ಮತ್ತು ನೀವು ಹಿಂಗೆ ಮಾಡೋದ್ರಿಂದ ಸಮಾಜದ ಪರಿಕಲ್ಪನೆ ಅಂತ ಭಾಷಣ ಬಿಗಿತಾ ಇರುವಂಥ ನಿಮ್ಮಂಥವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದರಿಂದ ಬಹಳ ದುಡ್ಡು ಬೇಕಾಗಿದ್ದೀರಿ. ಇದನ್ನು ಮುಂಚೆನೇ ಕೇಳಿದಾಗ ಸಿದ್ದರಾಮಯ್ಯನವರೇನು ಹೇಳಿದರು, 40% ನೀವೇನು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಲ್ಲ, BJP ಅವ್ರಿಗೆ ಹೇಳ್ತಾ ಇದ್ದದ್ದು ಅದನ್ನು, ಅದರಲ್ಲಿ ಎಲ್ಲ ಸರಿ ಹೋಗುತ್ತೆ, ನಾವು ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡದೇ ಹೋದರೆ ಅದರ ನಮ್ಮ ಪ್ರಶ್ನೆನೇ ಬರಲ್ಲ ಅಂತ ಹೇಳ್ತಾ ಇದ್ರು. ಹೌದಾ? ಈಗ ಈ ಅವ್ಯವಹಾರಗಳು ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆಯಲ್ಲ, ಇದಕ್ಕೆ ಯಾರು ಹೊಣೆಗಾರರು ಅನ್ನೋದು ಸದ್ಯದ ಜನರ ಪ್ರಶ್ನೆ. ಬರೀ ಫಲಾನುಭವಿಗಳಷ್ಟೇ ಅಲ್ಲ, ಇದರ ಫಲವನ್ನು ಅನುಭವಿಸದೇ ಇರೋರಿಗೂ ಕೂಡ ಇದು ಕಾಡ್ತಾ ಇದೆ. ಅವರೂ ಕೂಡ ಕೇಳ್ತಾ ಇದ್ದಾರೆ, ಕಾರಣ ಏನು? ಟ್ಯಾಕ್ಸ್ ಕಟ್ತಾ ಇದ್ದೀವಿ ರೀ, ಒಂದೊಂದು ಪೈಸೆಗೂ ಕೂಡ ಅದರದ್ದೇ ಆದಂಥ ಬೆಲೆ ಇದೆ ರೀ ಅನ್ನುವ ಒಂದು ದೃಷ್ಟಿಕೋನವನ್ನು, ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ಆಡಳಿತವನ್ನು ನಡೆಸಬೇಕಾಗಿದೆ. ಎಸ್, ದಟ್ ಇಸ್ ದ ನ್ಯೂಸ್. ಓಕೆ, ಮುಂದಿನ ಸುದ್ದಿ ನೋಡೋಣ.